ಅವ್ವ 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 ಅಣ್ಣ ನೋಡಣ್ಣ. ಅವ ಎಷ್ಟು ಕರೆದ್ರು ಹೊಳ್ಳೆ ನೋಡತಿಲ್ಲ ಅವ್ವ. ಏನೋ ಆಗೈತೆ ಅವಾಗ. ಯಾಕೆ ನೋಡೋದಿಲ್ಲವ? ಇಲ್ಲ ಶಶಿ, ಅವಾಗ ಇನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟ್ರ್ ಹಂಗೆ ನೋಡಂತಂದಾರ. ಈಗ ಹಂಗೆ ನೋಡ್ಕೊ, ಪ್ರಜ್ಞೆ ಬಂದಮೇಲೆ ಆಮೇಲೆ ಒಂದು ಜೊತೆ ಮಾತಾಡೋಂತಿ. ಹಾಂ, ಬೇಜಾರಾಗ್ಬಾರ್ದು. ಅವ್ವ ಎದುರಕ್ಕ. ಅಣ್ಣ, ನನಗೆ ನಮ್ಮ ಅವನ್ನ ಇಂಥ ಪರಿಸ್ಥಿತಿ ಒಳಗೆ ನೋಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಅಲ್ಲ, ಅವಕ್ಕೊಮ್ಮೆ ನಮ್ಮೆಲ್ಲ ಹಿಂಗಾಗಕ್ಕೆ ಏನು ಕಾರಣ? ಏನಾದಂತದ? ಅದು ಒಂದಷ್ಟು ಮಂದಿ ಕೆಟ್ಟ ಕುತಂತ್ರ ಹಿಂಗಾಗಕ್ಕೆ ಕಾರಣ. ನೀ ತಲೆ ಕೆಡಿಸ್ಕೊಬಿಡ. ಅವ್ವ ಆರಾಮಕ್ಕಣ. ಬಾ, ಅವಾಗ ಡಿಸ್ಟರ್ಬ್ ಮಾಡ್ದಂಗೆ ಆಕೈತಿ. ಇಲ್ಲಿ ಭಾಳ ಮಾತಾಡ್ಬಾರ್ದು ಅಂತ ಹೇಳ ಡಾಕ್ಟ್ರ್. ಅವಾಗೀಗ ರೆಸ್ಟ್ ಬೇಕು. ನೀ ಇಲ್ಲಿ ಭಾಳ ಇದು ಮಾಡಕ್ಕೆ ಹೋಗ್ಬೇಡ. ನಡಿ ಹೊರಗೆ ಹೋಗೋಣ. ಇಲ್ಲಪ್ಪ, ನಾ ಎಲ್ಲೂ ಬರೋದಿಲ್ಲ. ನಾ ಇಲ್ಲೇ ಇರ್ತೇನೆ. ನಮ್ಮ ಅವನ ಬಾಜುಕ, ನಾ ಅವನ ಬಾಜುಕ ಇರ್ತೀನಿ. ಅವಾಗ ಪ್ರಜ್ಞೆ ಬರೋ ತನಕ ನಾ ಇಲ್ಲೇ ಕುಂಡಿರ್ತೇನೆ. ಎಲ್ಲೂ ಹೋಗಂಗಿಲ್ಲ. ಶಶಿ, ಹಂಗೆ ಹಠ ಮಾಡಬಾರ್ದು. ಬಾರ್ವಾ, ಬೇಡ. ಅವಾಗ ಪ್ರಜ್ಞೆ ಬಂದಮೇಲೆ ಡಾಕ್ಟರ್ ನರ್ಸ್ ಇಲ್ಲೇ ಕುಂತಿರ್ತಾರಲ್ಲ, ಅವ್ರು ಕರೀತಾರೆ. ಈಗ ಅವ್ವ ರೆಸ್ಟ್ ಮಾಡ್ಬೇಕು. ನೀ ಇಲ್ಲಿ ಕುಂತಿ ಅಂದ್ರೆ ಅಳ್ಕೊಂಡು ಕುಂಡಿರ್ತಿ. ಆಕೆ ಡಿಸ್ಟರ್ಬ್ ಆಕೈತಿ ನಿದ್ದೆ ಮಾಡೋಕೆ. ಅವ್ವ ಲಗುನ ಹುಷಾರಾಗಬೇಕು. ಬೇಡ ಆಗ್ಬೇಕು. ಆಗ್ಬೇಕಂತಂದ್ರೆ ನೀ ಸ್ವಲ್ಪ ಧೈರ್ಯ ತೊಗೋಬೇಕು. ಈಗ ಬಾ, ಇಲ್ಲಿಂದ ಹೊರಗೆ ಬಾ. ಬಾ ಶಶಿ, ಬಾ. ಅವ ಆರಾಮದ. ಬಾ, ಏನಾಗಿಲ್ಲ. ಬಾ. ಛ, ಯಾರೋ ಮಾಡಿದ ಕೆಟ್ಟ ಸಂಚಿಗೆ ನೀ ಮನ್ಸಿನ ಮೇಲೆ ಪರಿಣಾಮ ತೊಗೊಂಡು ಹಿಂಗಾತಾರವ. ಬಿಡಂಗಿಲ್ಲ. ಆ ಚಂದ್ರಕರ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಏನೇನೋ ಇಲ್ಲದ್ದು ತಂದು ನಮ್ಮ ಅವ್ವನ ತಲೆಗೆ ತುಂಬಿ ಇಷ್ಟೆಲ್ಲ ಆಗೋಂಗೆ ಮಾಡಿದ್ರು. ನೋಡು, ನಿನ್ನ ಮಗಳದ ಕಾಲ್ಗುಣ ಹೆಂಗಾಯ್ತು ಏನೋ. ನಾಳೆ ಮೊನ್ನೆ ಹಣ್ಣು ಹಾಕೊಳ್ದ ಅವ್ರ ಒತ್ತಿಗೆ ಹಿಂಗಾತವ. ಛೇ 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 ಛೇ, ಬ್ಯಾಡ್ ಬಿಡು ಸುದ್ದಿ ಗಿರ್ಜಿ. ಯಾಕ ಚಂದ್ರಕ್ಕ, ಬಾಯ್ ಹೆಂಗೈತೆ? ಬಾಯ್ ಐತೆ ಅಂಥೇಳಿ ಏನೇನೋ ಬೊಗಳ್ಬೇಡ. ಅಲ್ಲ, ಅವ್ರ ಗಂಡನ ಮನೆಯವ್ರದಾರು ಚಂದಿಗೆ ಮಾತಾಡೋದು ಕಲಿ. ಏನರ ಒಂದು ಹೇಳಿ ನಾಳೆ ಏನರ ಹೆಚ್ಚು ಕಮ್ಮಿ ಮಾಡಿದೆ ಅಂದ್ರೆ ನೀನು ಹೆಸರು ಮೆರಿತಾವ ನೋಡು. ಅಯ್ಯೋ, ನಾ ಏನು ಸುಳ್ಳು ಹೇಳಿದೆ? ಇದ್ದಿದ್ದಂಗೆ ಹೇಳಿದೆ. ಗಟ್ಟುಮುಟ್ಟಿದ್ದ ಅತ್ತಿ ದಿಢೀರ್ ಅಂತ ಬಂದು ಹಿಂಗೆ ಆಸ್ಪತ್ರೆಗೆ ದಾಖಲಾಗಬೇಕಂತಂದ್ರೆ ನಿನ್ನ ಮಗಳದೇನೋ ದೋಷ ಇರ್ಬೇಕು ತಗೋ ಜಾತಕದಾಗ. ಮೊದ್ಲ ಕೇಳಿಸ್ ನೋಡಿ ಚಂದಗೆ. ಒಬ್ಬೊಬ್ಬರಿಗೆ ಹಿಂಗೆ ನಮ್ಮ ಮನೆ ಬಾಚಕ್ಕೆ ಮೊನ್ನೆ ಅವರು ಹುಡುಗ ಇಂಥ ಚಂದ ಇಂಜಿನಿಯರ್ ಅದಾನ ಪಾರಿಂದಾಗ. ಅವರು ಬಡ ಬಡ ತಾಬಿಡ್ತು ಹುಡುಗಿಬೇಕಂತ ಹೇಳಿ ಬಡ ಬಡ ಮಾಡ್ಕೊಂಡು ಬಂದ್ರೆ ಅತ್ತಿ ದಿಢೀರಂತ ಗಟ್ಟುಮುಟ್ಟತ್ತೆ ಸತ್ತ ಬಿಟ್ಲ ಹಾರ್ಟ್ ಅಟ್ಯಾಕ್ ಆಗಿ. ಹೇಳಕ್ಕೆ ಬರಂಗಿಲ್ಲ. ಹಂಗಿರ್ತಾವ ಕಾಲ್ಗುಣ. ವಿಚಾರ ಮಾಡ್ರಿ. ನೋಡುವ, ನೀನು ಹುಡುಗಿಗೆ ಏನು ಬೇರೆ ಅಲ್ಲಿನ ಸ್ವಂತ ಅವ್ರ ತಂಗಿ ಅಕ್ಕನಿ ಅಂತಂದ್ರೆ ನೀನು ಹೊಟ್ಟೆ ಹುಟ್ಟಿದಂಗೆ ಆಕಿ. ನಿನ್ನ ಮಗಳಿಗೆ ಹಿಂಗೆ ಹಾಕಿದ್ರೆ ಹಿಂಗೆ ಮಾತಾಡಿದ್ದೇನೆ ಚಂದ್ರಕ್ಕ? ಹಾಂ, ಅಲ್ಲ, ಅಕ್ಕಿಗೂ ಅವ್ರ ಅತ್ತಿಗೆ ಹಿಂಗೆ ಹಾಕಿಸ್ಕೊ ಏನು ಸಂಬಂಧ? ಅವ್ರ ಅತ್ತಿಗೆ ಮೊದಲ ಆರಾಮಿರಾಕಿಲ್ಲ, ಅನಾರೋಗ್ಯದ ಸಮಸ್ಯೆ ಇತ್ತು. ಏನು ಹೆಚ್ಚು ಕಮ್ಮಿ ಆಗಿ ಒಂದು ಆಸ್ಪತ್ರೆ ದಾಖಲಿದ್ರೆ ಅದಕ್ಕೆ ಪೂಜಾ ಹೊಣೆ ಆಗ್ಬೇಕಾ? ಇದೆಂತಾನೆ? ಅಲ್ಲ, ನಿನಗೊಂದು ಇಂಟು ಅಂತಕರ ಅನ್ನೋದಿಲ್ಲ. ನಿನ್ನ ಮಗಳಾಗಿದ್ರೆ ಹಿಂಗೆ ಮಾತಾಡ್ತಿದ್ದಿ. ಅಯ್ಯೋ, ನನ್ನ ಮಗಳದು ನಸೀಬು ಹಿಂಗಿಲ್ವ. ನಾ ಯಾಕೆ ಮಾತಾಡಕ್ಕೆ ಹೋಗ್ಲಿ? ಅಲ್ಲ ಶಾಂತಕ, ಇದ್ದಿದ್ದಂಗೆ ಹೇಳಿನಿ. ಈಗ ನನ್ನ ಭಯಾಗ ಬಂತ. ನಾ ಏನು ಒಳಗೆ ನಕ್ಕಿ ನಡೀತೆ. ನಾಳೆ ನೋಡಂತೆ ಅವ್ರ ಗಂಡನ ಮನೆಯವ್ರ ಅಂತಾರ, ಯಾಕೋ ಈ ಹುಡುಗಿ ಕಾಲ್ಗುಣ ಚಲೋ ಇಲ್ಲ ಅನಿಸುತ್ತೆ, ಈಗಿನ ಮದುವೆ ಮಾಡ್ಕೋಬೇಕು ಅನ್ಕೊಳ್ಳೋದು ನಮ್ಮ ಮನೆ ಹಿಂಗೆ ಆತಲ್ಲ ಅಂತ ಅವ್ರಿಗೆ ಅನಿಸುತ್ತೆ ನೋಡ್ಬೇಕಾರ. ಚಂದ್ರಕಾರ, ಮುಚ್ಚ್ರಿ ಬಾಯಿ. ಅಲ್ರಿ ಚಂದ್ರಕತ್ತಿ, ಏನು ಮಾತಾಡತ್ತೀರಿ ನೀವು? ದೇವರು ಬಾಯಿ ಕೊಟ್ಟಾನಂತ ಹೇಳಿ ಏನೇನೋ ಹೇಳ್ಬಾರ್ದ್ರಿ ಹಂಗೆ. ಅಲ್ಲಪ್ಪ ಸಿದ್ಧಾರ್ಥ, ನಾ ಏನು ಹೇಳಿದೆ? ನೋಡ್ರಿ ಅತ್ತಿ, ನೀವು ಮಾತಾಡ್ತಿರೋದು ತಪ್ಪು. ಮೊದಲೇದಾಗೆ ನೀವು ಮಾಡಿರೋದು ತಪ್ಪು. ಇದೆಲ್ಲ ಆಗಿರೋದು ಪೂಜಾನಿಂದ ಅಲ್ಲ, ನಿಮ್ಮಿಂದ. ನನ್ನಿಂದನಾ? ಅಯ್ಯೋ, ನಾ ಏನು ಮಾಡೀನಿ? ನಾ ಏನು ಮಾಡಿನ? ಹಾಂ, ನಾ ಏನು ಮಾಡೀನಿ ಅಂಥೇಳಿ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊರಿ. ಅದ ಉತ್ತರ ಕೊಡ್ತೈತಿ. ನೀವೇನು ಮಾಡಿರಿ, ನಮ್ಮವ್ವ ಯಾಕೆ ಆಸ್ಪತ್ರೆಗೆ ದಾಖಲಾಗಳ ಅಂಥೇಳಿ. ಅಯ್ಯೋ, ಅಲ್ಲಪ್ಪ ಸಿದ್ಧಾರ್ಥ, ನಿಮ್ಮ ಮನೆಗೆ ಬಂದಿದ್ದ ಬಟ್ಟ ಆ ಪೂಜಾನ್ ಜಾತಕದೊಳಗೆ ಮದುವೆಯಾಗಿ 1 ವರ್ಷಕ್ಕೆ ಗಂಡ ಸಾಯ್ತಾನ ಅಂತ ಬರ್ತಿದ್ರ. ಅದ್ರೊಳಗೆ ನನ್ನ ತಪ್ಪೇನೈತಿ? ಅಳಿ ಅಂದ್ರೆ ಏನು ಹೇಳ್ತಾಳ್ರಿ? ಏನು ಹೇಳ್ತಾಳ್ರಿ ಚಂದ್ರಕ್ಕ? ಕೇಳೋದು ನಿಜಾನ? ಅತ್ತಿರಿ, ನೀವು ಗಾಬರಿ ಆಗ್ಬೇಡ್ರಿ. ಒಂದು ಸ್ವಲ್ಪ ಸುಮ್ಮಿರಿ.
ನೋಡುವ ಗಿರಿಜಕ್ಕ, ನಾ ಇದ್ದಂಗೆ ಹೇಳ್ತೇನೆ. ನನಗೆ ಸುಳ್ಳೊಂದು ಸುಟ್ಟೊಂದು ಹೇಳಕ್ಕೆ ಬರೋಂಗಿಲ್ಲ, ಮುಂದೊಂದು ಹಿಂದೊಂದು ಮೊದಲೇ ಹೇಳಕ್ಕೆ ಬರೋದಿಲ್ಲ. ಅಲ್ಲ, ನಾನು ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ, ಮೊನ್ನೆನಾಕೆ ನಿನ್ನೆ ಅವ್ರ ಮನೆಗೆ ಹೋಗಿದ್ನಿ, ತುಳಸಿ ಮದುವೆ ಇತ್ತಂತೇಳಿ ಹೋಗಿದ್ದೆ. ಹೋದಾಗ ಅವರು ಭಟ್ರು ಬಂದಿದ್ರು, ಜಾತಕ ತೋರ್ಸೋಣ ಅಂಥೇಳಿ. ಕೌಶಲ್ಯಕಾರ ಸಿದ್ಧಾರ್ಥನ ಮತ್ತು ಪೂಜಾ ಅಂತ ನಿನ್ನ ಕಡೆ ಪೂಜಾ ಅಂತ ಜಾತಕ ಇಸ್ಕೊಂಬಂದಿದ್ರಂತಲ್ಲ, ಇದನ್ನು ತೋರಿಸಿದ್ರವ. ಆ ಪೂಜಾನ ಜಾತಕ ನೋಡಿ ಭಟ್ರು ಹೇಳಿದಿಷ್ಟ, ಈ ಜಾತಕದಾಗ ಯಾರ ಮದುವೆ ಆಕಾರಲ್ರಿ ಅವ್ರ ಗಂಡ ಭಾಳ 1 ವರ್ಷದ ಮೇಲೆ ನಿಲ್ಲಂಗಿಲ್ಲ, ಅನಾರೋಗ್ಯದಿಂದ ಸಾಯ್ತಾನೋ ಅಂತ ಹೇಳಿದ್ರು. ಹಿಂಗಾಗಿನ ಅದನ್ನು ತಲೆಯಾಗಿ ತೊಗೊಂಡು ಕೌಶಲ್ಯಕಾರಿಗೆ ಈ ಗತಿ ಬಂದಿದ್ದೆ. ಅಯ್ಯೋ ಅಯ್ಯೋ, ಏನು ಹೇಳತ್ತೀರಿ ಅಕ್ಕ? ಅಯ್ಯೋ, ನನ್ನ ಮಗಳ ಜಾತಕದ ಹಾಗೆಲ್ಲ ಇಲ್ವಾ? ನೀನು ಇಂಥ ಹೊಸದು ಹೇಳಕತ್ತಿ. ಯಾಕೆ ನನ್ನ ಮಗಳ ಜಾತಕ ನನಗೆ ಗೊತ್ತಿಲ್ಲ. ಅಳೆ ಅಂದ್ರೆ ನಿಮ್ಮ ಕಾಲು ಬೀಳ್ತೇನೆ ರೀ, ಬೇಕಾದ್ರೆ ಕೈ ಮುಗಿತೇನೆ ರೀ. ಇದನ್ನು ಮಾತ್ರ ನಂಬೇಡ್ರಿ, ಯಾಕಂದ್ರೆ ನನ್ನ ಮಗಳ ಜಾತಕ ನಾ ಒಂದು 3-4 ಕಡೆ ತೋರಿಸೀನಿ. ನಿಮಗೆ ತೋರ್ಸೋಕ್ಕಿಂತ ನಾ ಒಂದು 2 ಕಡೆಕಿನ ಕಣ್ಣೇ ತೋರಿಸಿರಿ. ಅವ್ರ ಜಾತಕ ಕೂಡಿ ಬಂದೈತಿ ಅಂತಲೇ ಹೇಳಿದರು. ಅವ್ರೇನು ಆಕಿ ಜಾತಕದೊಳಗೆ ಹಿಂಗೈತೆ ಅಂತದ್ದು ಯಾವತ್ತೂ ಹೇಳಿಲ್ರಿಪ್ಪ. ಆದ್ರೆ ನಾವ ಭಾಳ ಲಗು ಇಷ್ಟಲಗು ಮದುವೆ ಬೇಡ ಅಂತೇಳಿ ಬಿಟ್ಟಿದ್ದು. ಆದ್ರೆ ನೀವೇನೋ ಬೇರೆನೇ ಹೇಳಕತ್ತೀರಿ. ಇದು ಮಾತ್ರ ಸುಳ್ರಿ. ನೀವು ಯಾವ ಜ್ಯೋತಿಷ್ ಕಡೆ ತೋರಿಸಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ನಮ್ಮ ಊರಾಗ ಮಾತ್ರ ನಾವು ತೋರಿಸೇವ್ರಿ. ಹಿಂಗೆ ಮಾತ್ರ ಸಮಸ್ಯೆ ಇಲ್ಲ. ಶಾಂತಕ ಹೇಳ. ಅಯ್ಯ ಗಿರಿಜಿ, ಅದ್ರೊಳಗೆ ಹೇಳೋದೇನೈತಿ ನೋಡಪ್ಪ ಸಿದ್ಧಾರ್ಥ, ಆ ಹುಡುಗಿ ಅಂತ ಯಾವ ಸಮಸ್ಯೆನೂ ಇಲ್ಲ. ಅವ್ ಯಾವ ಬಟ್ ತೋರ್ಸನ್ ಜಾತಕ ಅವ್ನ ಥರ ಹೇಳ್ಕೊಂಡು ಬೈಲ್ ನಾನು ಅವನ್ನ ಕೊಳ್ಳಪಟ್ಟಿ ಹಿಡಿದು ಕೇಳ್ತೇನೆ. ಯಾಕೋ ಲಡ್ದು ಸುಳ್ಳೊಂದು ಸುಟ್ಟೊಂದು ಹೇಳ್ತಿ, ಯಾಕ ಮದುವೆ ಮುರಿಯಾಕ ಇಂಥದ್ದು ಮಾಡೀನಂತ ಕೇಳ್ತಾನೆ ಅವನು. ಯಾವವ ನೋಡು ಗಿರಿಜಕ್ಕ, ಶಾಂತಕ, ನಿನ್ನ ಮಗಳು ಬುಡಕ್ ಬಂದಂತ ಹೇಳಿ ಹೆಂಗೆ ನೀವು ಹೊಳಿರಿ? ಅಲ್ಲ, ಭಟ್ರಿಗೆ ಹಾಗೆಲ್ಲ ಮಾತಾಡಬಾರ್ದು. ಅವರು ಜ್ಯೋತಿಷ ಹೇಳ್ತಿರ್ತಾರೆ. ಇಲ್ಲದ ಯಾಕೆ ಹೇಳ್ತಾರೆ ಅವರು? ಸೊಕ್ಕನವ್ರ ಮೇಯಂದ ಅದನ್ನು ಅವರಿಗೂ ಹೋಗಿ ಕೇಳಬೇಕಾಗಿತ್ತು. ಏನಂದಿಪ್ಪ? ಇದ್ದದ್ದು ಹೇಳತ್ತೇನೆ. ನನಗೆ ಯಾಕೋ ಅವ್ರು ಹೇಳಿದ ಮಾತು ಮೇಲೆ ನಂಬಿಕೆನ ಬರ್ವತ್ತು. ಶಾಂತಕಾರ, ನಿಮಗೆ ಮತ್ತೆ ಯಾರ ನಿಮ್ಮ ಜಾತಕ ಹೇಳೋರು ಗೊತ್ತಾರನ ರೀ? ನಂದು ಪೂಜಾಂದು ಜಾತಕ ಹೋಗಿ ಅವ್ರ ಕಡೆ ತೋರಿಸ್ಬೇಕಾಗೈತೆ. ಅದಕ್ಕೆ ಹ್ಞೂಪ್ಪ, ನಮ್ಮೂರಾಗ ಅದಾರಲ್ಲ ಭಟ್ರು. ಆಯ್ತು, ಅವಾಗ ಆರಾಮಲ್ಲಿ ಆಕಿನ ಒಂದು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದು ಆ ಭಟ್ರನ್ನ ಮನೆಗೆ ಕರ್ಸೋಣ. ನಮ್ಮ ಮನೆ ಭಟ್ರನ್ನು ಮನೆಗೆ ಕರ್ಸೋಣ. ನೋಡೋಣ ಜಾತಕ ಅವ್ರ ಮುಂದೆನ ತೋರ್ಸೋಣ ಏನು ಹೇಳ್ತಾರೋ ಅಂಥೇಳಿ. ಅವಾಗ ಗೊತ್ತಾಕೈತಿ. ಏನೋ ಸತ್ಯ ಸುಳ್ಳು ಇದ್ರೆ ಅಲ್ಲೇ ಬೈಲಾಗಲಿ. ಅಯ್ಯೋ ದೇವ್ರಿ, ಇವೇನಪ್ಪ ಹಿಂಗೆ ಹೇಳತ್ತಾನ? ಆದ್ರಿ ಚಂದ್ರಕಾರ, ನೀವು ಅವ್ವ ನೋಡುತ್ತಿದ್ರೆ ಇವತ್ತು ನೋಡೋಕ್ಕಾಗಿಲ್ಲ. ಯಾಕಂತಂದ್ರೆ ಅಲ್ಲಿ ಭಾಳ ಜನ ಬಿಡಂಗಿಲ್ಲ. ನೀವು ಹೋಗಿರಿ, ಸುಮ್ಮ ಇಲ್ಲಿಂದ ಟೈಮ್ ವೇಸ್ಟ್ ಆಗಿ ಮಾಡ್ತೀರಿ. ಅಲ್ಲಪ್ಪ, ಅದು ಹೇಳಿದ್ನಲ್ರಿ, ಅವ್ರು ಆರಾಮ ಅದಾರ, ನೀವೇನು ತಲೆ ಕೆಡ್ಸ್ಕೊಬಿಟ್ರಿ. ನೀವು ಹೋಗಿರಿ, ಪಾಪ ನಿಮಗೆ ಲೇಟ್ ಆಕೈತಿ. ಇಲ್ಲಿಂದ ಹೋಗ್ಬಿಡ್ದೆ ಚಲೋ. ಹಾಂ ಅಪ್ಪ, ಆಯ್ತು. ಅವರ ಎಷ್ಟರಾತ್ರ ನಾ ಬಂದು ಹೋಗ್ತೀನಿ ಅಂತ ಹೇಳ್ಬಿಡಪ್ಪ. ಬರ್ತೀನಿ. ಅಲ್ಲ, ಏನು ಹೆಣ್ಮಗಳಿಗೆ ಏನು ಮಾತಾಡತ್ತಾರ ಅಂದು ಅರ್ಥ ಇಲ್ಲಿಕ್ಕಿಗೆ. ಚೇಚೆ, ಇಂಥ ಹೆಣ್ಮಗಳನ್ನ ಎಲ್ಲೂ ನೋಡಲಿಲ್ಲ. ಹೋಗ್ಲಿ ಬಿಡ್ರಿ ಶಾರಕ್, ನಮ್ಮ ಟೈಮ್ ಕೆಟ್ಟಿತ್ತಂದ್ರೆ ಎಲ್ಲರೂ ಹಿಂಗೆ ಮಾತಾಡಿದ್ರಿ. ನೋಡಪ್ಪ ಸಿದ್ಧಾರ್ಥ, ಆಕಿ ಹೆಣ್ಮಗಳು ಹೇಳ್ದೆ ನೀನು ತಲೆ ಕೆಡಿಸ್ಕೊಬೇಡ. ಚಂದ್ರಕ್ಕ ಮೊದ್ಲು ಹಿಂಗೆ ಇರಾಕಿಲ್ಲ. ಯಾಕೆ ಹಿಂಗೆ ಆಡಾಕತ್ತಾಳ ಅನ್ನೋದು ನನಗೂ ಗೊತ್ತಿಲ್ಲ. ಮೊನ್ನೆ ಪೂಜಾನ ಹಣ್ಣಾಕೋ ಫಂಕ್ಷನ್ನಾಗ ಭಾಳ ಗಮನಿಸಿನಾಕಿನ. ಆಕಿ ಆಚಾರ, ಆಕಿ ವಿಚಾರ, ಆಕಿ ನಡವಳಿಕೆ ಯಾಕೋ ಬದಲಾದಂಗೆ ಆಗೈತಿ. ನೋಡಪ್ಪ ಸಿದ್ಧಾರ್ಥ, ಅವ್ರಿವ್ರ ಮಾತು ಕೇಳಿ ಇಂದ ನಂಬಕ್ಕೆ ಹೋಗ್ಬೇಡ. ನನಗೆ ಯಾಕೋ ಅಣ್ಮಣ್ಣು ಬರತೈತಿ ವಿಚಾರದಾಗ. ನೀ ಹೇಳ್ದಂಗೆ ಆ ನಿಮ್ಮ ಮನೆ ಭಟ್ರನ್ನು ಕರೆಸು, ನಮ್ಮೂರನ್ನ ಭಟ್ರನ್ನು ನಾನು ಕರ್ಕೊಂಬರ್ತೀನಿ. ಇಬ್ಬರು ಮುಖಾಮುಖಿ ಒಳಗೆ ಏನೋ ಒಂದು ಆಕೈತಿ. ಯಾರು ಮುಂದೂ ಸುಳ್ಳು ಹೇಳಂಗಿಲ್ಲ ಅವ್ರು. ನಮ್ಮ ಮುಂದೆ ಹೇಳ್ದಂಗೆ ಭಟ್ರಿದ್ದಾಗ ಅವ್ರಿಗೆ ಗೊತ್ತಾಕೈತಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಬೇಡಪ್ಪ. ನೋಡ್ರಿ ಅತ್ತೀರ, ನಾ ಯಾವ ವಿಚಾರನೂ ತಲೆ ಹಾಕೊಂಡಿಲ್ಲ. ಹಂಗಂತೇಳಿ ನಮ್ಮ ಅವ್ವ ತಲೆ ಹಾಕೊಂಡಾಳಂತೂ ನಾ ಹೇಳತ್ತಿಲ್ಲ. ಆಕಿಗೆ ಮಗಗೆ ಹಿಂಗೆ ಆಕೈತಿ ಅಂದಾಗ ಶಾಕ್ ಆಗಿ ಹಿಂಗಾಗೈತೆ ಅಷ್ಟೆ. ಆದ್ರೆ ಅದನ್ನು ಸರಿಪಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ರೀ. ಅದು ಸುಳ್ಳೈತೋ ಖರೆ ಐತೋ ಅದನ್ನು ಬೈಲಿಗೆ ತರಬೇಕಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಅನ್ಕೊಂಡಂಗೆ ನಾ ಏನು ಅನ್ಕೊಂಡಿಲ್ಲ, ಹಾಗೇನೂ ಆಗಿಲ್ಲ. ಈ ಮದ್ವೆಗೆ ಅದರಿಂದ ಯಾವ ಸಮಸ್ಯೆನೂ ಆಗಲ್ಲ. ಮನಸ್ಸಿಗೆ ಸಮಾಧಾನ ಇಲ್ಲಿ ಬಿಡ್ರಿಪ್ಪ. ಹಳೆ ಅಂದ್ರೆ ಇದೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಅದು ಎಲ್ಲಿ ಹೋಗಿ ಮುಡ್ತಿದ್ದೋ ದೇವ್ರಿಗೆ ಗೊತ್ತು. ನಾವು ಚಂದ್ರಕ್ಕರಿಗೆ ಕೌಶಲ್ಯಕ್ಕರಿಗೆ ಹಿಂಗೆ ಆತಲ್ಲ ಅಂತೇಳಿ ನೋಡಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ನನ್ನ ಮಗಳಿಂದನೇ ಸಮಸ್ಯೆ ಅಂಥೇಳಿ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ನೀವು ಯಾಕೆ ಹಂಗೆ ತಿಳ್ಕೊಳಕತ್ತೀರಿ? ಅದೇನೂ ಸಮಸ್ಯೆ ಇಲ್ಲ. ನೀವು ಹಂಗೆ ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಎಲ್ಲ ಸರಿ ಹೋಗ್ತೈತಿ. ಬರ್ರಿ, ಅವ ನೋಡುವಂತ್ರಿ, ಬರ್ರಿ. ಏನು ನಡಕತ್ತೈತೆ ಇಲ್ಲಿ? ಅಯ್ಯೋ, ನನಗೂ ತಿಳಿಯೋದು ಬಿಡ್ರಿ. ಏನಾಗತ್ತೋ ಏನಿಲ್ಲೋ, ಯಾಕೆ ತಲೆ ತಿರುಗಿ ಬಂದ್ಲು? ಇವ್ ಹೇಳಿದ ಸತ್ಯನೋ ಅವ್ರು ಹೇಳಿದ ಖರೇನೋ? ಈ ಚಂದ್ರಕ್ಕೆ ಯಾಕೆ ಹಿಂಗೆ ಆಡಕತ್ತಾಳ? ನನಗೆ ಅನಿಸ್ತೈತಿ ಆ ಚಂದ್ರಕ್ಕನ ಮಗಳು ಸಿಂಚನಾನ ಸಿದ್ಧಾರ್ಥ ಕೊಂಡಿಲ್ಲ ಅಂತ ಹೇಳಿ ಹಿಂಗೆಲ್ಲ ಆಡಕತ್ತಾಳಕ್ಕೆ.
ಹ್ಞೂ ನನಗೆ ಯಾಕೋ ಹಂಗೆ ಅನಿಸ್ತೈತಿ. ಮೇಲ್ನೋಟಕ್ಕೆ ಹಂಗೆ ಅನ್ಸಾತೈತಿ, ನೋಡ್ಬೇಕು ಸತ್ಯ ಅಸತ್ಯ ಏನೈತೆ ಅಂಥೇಳಿ. ಯಾರೇನಾರ ಹಾರು ಹಿಡ್ಕೊಂಡು ಹೋಗಲಿ, ನನ್ನ ಮಗಳೊಬ್ಬಕ್ಕೆ ಸಿದ್ಧಾಂತನ ಮದುವೆ ಆದ್ರೆ ಸಾಕಪ್ಪ, ಯಾರು ಏನಾರ ಹಾರು ಹಿಡ್ಕೊಂಡು ಹೋಗಲ್ರಿ. ನೀ ಏನೋ ಅಂತಿ ನಿನ್ನ ಮಗಳನ್ನ ಸಿದ್ಧಾಂತ ಕಟ್ಬೇಕಂತೇಳಿ, ಆದ್ರೆ ಒಂದು ತಿಳ್ಕೊ, ಸಿದ್ಧಾರ್ಥನ ಪೂಜಾ ಸಿಂಚನ ಇಬ್ಬರೊಳಗೆ ಸಿಂಚನ ಮದುವೆ ಆದ್ರೆ ನಮಗೆ ಭಾಳ ಧೋಕ ಐತಿ. ನೋಡಿದಿಲ್ಲ ಅವ್ರು ಯಾವ ನಮ್ಮನೆ ಜೋರದಾರ ತಾಯಿ ಮಗಳು. ಆಮೇಲೆ ನಿನ್ನ ಮಗಳಿಗೆ ಏನೂ ಸಿಕ್ಕ ಕೊಡಂಗಿಲ್ಲ ಅವ್ರು. ಪೂಜಾ ಆದ್ರೆ ಇನ್ನೂ ಹೊಂದಿಸ್ಕೊಂಡು ಹೋಗ್ಕಾಳ. ವಿಚಾರ ಮಾಡಿ, ಹೆಂಗಾರ ಮಾಡಿ ಸಿದ್ಧಾರ್ಥಕ್ಕೆ ಪೂಜಾನ ಮದುವೆ ಮಾಡಿಸ್ಬೇಕು ನಾವು. ನೀವು ಈಗ ವಿಚಾರ ಮಾಡೋದನ್ನ ನಾನು ಭಾಳ ಮುಂಚೆನೇ ವಿಚಾರ ಮಾಡೀನಿ. ಅದಕ್ಕೆ ಮತ್ತೆ ನಾನು ಗಿರಿಜವನ ಮಗಳು ಅನ್ನೋದು. ಇಲ್ಲ ಅಂದ್ರೆ ಸಿಂಚನ ಅಂತಿರ್ಕಿಲ್ಲನ ಅವ್ರ ಅವಾಗ ಆ ಸಿಂಚನ ಸಿದ್ಧಾರ್ಥ ಕಟ್ಟಬೇಕಂತ ಹೇಳಿ ಐತಿ. ಅದಕ್ಕೆ ಹಿಂಗೆಲ್ಲ ಮಾಡಕತ್ತ. ನನಗೂ ಯಾಕೋ ಹಂಗೆ ಅನಿಸ್ತೈತಿ. ಎಷ್ಟಾಕೈತೆ ಅಷ್ಟು ಈಗ ನಾವು ಒಳ್ಳೆಯವ್ರಾಗ್ಬಿಡ್ಬೇಕು. ಕೌಸಲ್ಯಕ್ಕ ಈಗ ನಮ್ಮ ಪೂರ್ತಿ ನಂಬಿ ನಾಳೆ ನನ್ನ ಮಗಳನ್ನ ತೊಗೊಂಡಾಗ ಕಣ್ಣು ಮುಚ್ಚಿ ತೊಗೊಂಡಿರ್ಬೇಕಾಕೆ. ಅದಕ್ಕೆ ಅಲ್ಲ ನಮ್ಮ ಅದು ಬೆಳಗ್ಗೆಯಿಂದ ನಾವು ಹಾಸ್ಪಿಟಲ್ ಸಾಯಕತ್ತಿದ್ದು.